Hello everyone, you are watching News Insights. Let's ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಲೆಮಾರಿ ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಸುಮಾರು ವರ್ಷಗಳಿಂದ ನಾನು ಈ ದೊಡ್ಡ ದೊಡ್ಡ ಸಮುದಾಯಗಳು ಅವ್ರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡೋದು ನಾನು ನೋಡಿದ್ದೆ. ಅನೇಕ ಸಮುದಾಯಗಳು ತಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾಯಿದ್ರು. ಕೆಲವು ಸಮುದಾಯಗಳು ಮ್ಯಾರೇಜ್ ಗ್ರೌಂಡಲ್ಲಿ ಮಾಡ್ತಾಯಿದ್ರು, ದಾರೋಟಗಳಲ್ಲಿ ಮಾಡ್ತಾಯಿದ್ರು. ಇದೆಲ್ಲ ನಡೀತಾ ಇದೆ. ಇದೆಲ್ಲ ನೋಡಿದಾಗ ನಮ್ಮ ಅಲೆಮಾರಿ ಮತ್ತು ಆದಿವಾಸಿ ಮಕ್ಕಳಿಗೆ ಯಾರು ಮಾಡ್ತಾರೆ, ಅವರು ಕೂಡ ಹೆಚ್ಚು ಪರ್ಸೆಂಟೇಜ್ ತಗೊಂಡಿದ್ದಾರೆ. ಅವರು ಕಷ್ಟಪಟ್ಟು ಓದಿದ್ರು. ಯಾವುದೋ ಒಂದು ಟೆಂಟಲ್ಲಿ, ಗುಡಾರದಲ್ಲಿ, ಗುಡಿಸಲುಗಳಲ್ಲಿ, ಶೆಡ್ಡುಗಳಲ್ಲಿ, ಮರದ ಕೆಳಗಡೆ, ಸ್ಮಶಾನದಲ್ಲಿ ಅಥವಾ ಅರಣ್ಯದ ಅಂಚಿಗಳಲ್ಲಿ ಅನೇಕ ಕಡೆ ಇವರೆಲ್ಲರೂ ಕೂಡ ಕಷ್ಟಪಟ್ಟು ಓದಿ ಅವರು ಅಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ. ಸ್ವಲ್ಪ ವಿಚಾರಿಸಿದಾಗ ನಮ್ಮ ಮಕ್ಕಳು ಕೂಡ 80ರಿಂದ 90% ತಗೊಂಡಿದ್ದಾರೆ. ಒಂದು ಮಗು ಬೆಳಗಾವಿಯಲ್ಲಿ 99.4% ಆ ರೀತಿಯಲ್ಲಿ ಅನೇಕ ಮಕ್ಕಳು ಇವತ್ತು ಸುಮಾರು 80%, 90% ಮಾರ್ಕ್ಸ್ ತಗೊಂಡಂಥ ಮಕ್ಕಳೆಲ್ಲ ಇದ್ದಾರೆ. ನಾವೊಂದು ನಮ್ಮ ಅಲೆಮಾರಿ ಬುಡಕಟ್ಟು ಮಹಾಸಭಾಯಿಂದ ನಾವೊಂದು ಕರೆಯನ್ನು ಕೊಟ್ಟಿದ್ವಿ. ನಮ್ಮ ಅಧ್ಯಕ್ಷರು ಹನುಮಂತಪ್ಪನವರು ಮತ್ತು ಸೆಕ್ರೆಟರಿ ನಾಗರಾಜ್ ಅವರು ಅವರೆಲ್ಲರೂ ಕೂಡ ಭಾಳ ವರ್ಕೌಟ್ ಮಾಡಿದ್ರು. ಆಮೇಲೆ ನಮ್ಮ ಮಾರ್ತಾಂಡಪ್ಪನವರು, ಸುಮಾರು ಜನ, ಮಂಜಿ ರಾಜಣ್ಣ, ಸುಮಾರು ಜನ ಇದ್ರ ಬಗ್ಗೆ ಕೆಲಸ ಮಾಡಿದ್ರು. ಕೆಲಸ ಮಾಡಿದ್ಮೇಲೆ ನಮಗೆ ಪಟ್ಟಿ ಬಂತು. ಆ ಪಟ್ಟಿಯಲ್ಲಿ ಸುಮಾರು 80-90% ತಗೊಂಡಿರುವಂಥ ಮಕ್ಕಳದ್ದು ಪಟ್ಟಿ ನೋಡಿ ನಮ್ಗೆ ಆಶ್ಚರ್ಯ ಆಯಿತು. ಇಷ್ಟು ಜನ ಮಕ್ಕಳು, ಅಲೆಮಾರಿಗಳು ಮತ್ತು ಆದಿವಾಸಿ ಮಕ್ಕಳು ಇಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರಲ್ಲ. ಇಂಥ ಮಕ್ಕಳಿಗೆ ನಾವು ಒಂದು ಬೆನ್ನು ತಟ್ಟುವಂಥ ಕೆಲಸ ಮಾಡಬೇಕಲ್ವ, ಅವ್ರಿಗೊಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತೇಳ್ಬಿಟ್ಟು ಆಲೋಚನೆ ಮಾಡಿದ್ವಿ. ಬೆಂಗಳೂರಲ್ಲೇ ಮಾಡೋಣ ಅಂತ ಆಲೋಚನೆ ಮಾಡಿದ್ವಿ. ಯಾಕಂದರೆ ಆ ಮಕ್ಕಳು ಇವತ್ತು ಬಂದಿರೋದು ಬೆಳಗಾವಿಯಿಂದ ಬಂದಿದ್ದಾರೆ, ಬೀದರಿಂದ ಬಂದಿದ್ದಾರೆ, ಬಿಜಾಪುರದಿಂದ ಬಂದಿದ್ದಾರೆ, ಬಳ್ಳಾರಿ, ರಾಯಚೂರು, ಸುಮಾರು ಕಡೆಯಿಂದ, ಯಾದಗಿರಿ, ಸುಮಾರು ಕಡೆಯಿಂದ ಬಂದಿದ್ದಾರೆ. ಅಂಥ ಮಕ್ಕಳು, ಅಲ್ಲಿಂದ ಬಂದಂತಹ ಮಕ್ಕಳು ಇವತ್ತು ಬಹುಶಃ ಭಾಳಷ್ಟು ಜನ ಮಕ್ಕಳು ಮೊದಲ ಸಲ ಬೆಂಗಳೂರು ನೋಡ್ತಾ ಇದ್ದಾರೆ. ಅಂಥ ಮಕ್ಕಳು ಅತ್ಯಂತ ಬಡತನದಿಂದ ಬಂದಿರುವಂಥ ಮಕ್ಕಳು, ಅಂಥ ಮಕ್ಕಳು ಇಂಥ ಒಂದು ಪರ್ಸೆಂಟೇಜ್ ತಗೊಂಡು ಈಗ ದೊಡ್ಡ ದೊಡ್ಡ ಸಮುದಾಯದ ಮಕ್ಕಳ ಜೊತೆ ಕಾಂಪೀಟ್ ಮಾಡ್ತಾ ಇದ್ದಾರಲ್ಲ, ಅದು ನಮಗೆ ಆಶ್ಚರ್ಯ ಮತ್ತು ಇದನ್ನಿಸ್ತು. ಯಾಕಂದರೆ ಈಗ ಬಂದಿರೋ ಮಕ್ಕಳೆಲ್ಲ ಕೂಡ ಫಸ್ಟ್ ಜನ್ರೇಷನ್ ಮಕ್ಕಳು, ಮೊದಲನೇ ಜನ್ರೇಷನ್ನ ಅಕ್ಷರ ಕಲಿತಾ ಇರೋದೇ ಮೊದಲು. ಅಂಥ ಮಕ್ಕಳು ಇಷ್ಟೊಂದು ಪರ್ಸೆಂಟೇಜ್ ತಗೊಂಡು ಇವತ್ತು ಕಾಂಪಿಟೇಷನಲ್ಲಿ ಬರ್ತಾ ಇದ್ದಾರೆ ಅನ್ನೋದು ನಮ್ಗೆ ಭಾಳ ಸಂತೋಷ ಆಯಿತು. ಅದರಿಂದ ಅಲೆಮಾರಿ ಬುಡಕಟ್ಟು ಮಹಾಸಭಾಯಿಂದ ಒಂದು ಅವ್ರಿಗೊಂದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಇವತ್ತು ಗಾಂಧಿ ಭವನದಲ್ಲಿ ಇಷ್ಟು ದೊಡ್ಡ ಹಾಲು ತುಂಬಿ ತುಳುಕ್ತಾ ಇತ್ತು. ಅಷ್ಟೊಂದು ಜನ ಬಂದಿದ್ದಾರೆ, ಅವ್ರ ಪೇರೆಂಟ್ಸ್ ಬಂದಿದ್ದಾರೆ, ಅಷ್ಟು ದೂರಗಳಿಂದ ಬಂದಿದ್ದಾರೆ ಪಾಪ ಮಕ್ಕಳು. ಅವರಿಗೆ ನಾವು ಇವತ್ತು ಒಂದು ಗೌರವವನ್ನು, ಒಂದು ಘನತೆಯನ್ನು ಕೂರಿಸಿದ್ದೀವಿ. ಅದ್ರ ಜೊತೆಗೆ ಒಂದು ಓರಿಯೆಂಟೇಷನ್ ಕೊಟ್ಟಿದ್ದೀವಿ. ಓರಿಯೆಂಟೇಷನ್ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ SSLC PUC ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಯಾರು ಹೇಳೋರೇ ಇಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ನಾವು ಆ ಮಕ್ಕಳಿಗೆ ಮುಂದಕ್ಕೆ ನೀವು ಏನು ಮಾಡಬೇಕು, ಹೆಂಗೆ ಓದಬೇಕು, ಅಕಸ್ಮಾತ್ ಬೆಂಗಳೂರಿಗೆ ಬಂದು ಓದೋದಾದರೆ ನಮ್ಮ ಸಹಕಾರ ಹೆಂಗೆ ಸಿಗುತ್ತೆ, ಮತ್ತು ಸರ್ಕಾರದ ಸೀಟ್ಗಳನ್ನು ಹೆಂಗೆ ಪಡ್ಕೋಬೋದು, ಹಾಸ್ಟೆಲ್ಗಳಲ್ಲಿ ಹೆಂಗೆ ಸೀಟ್ ಪಡ್ಕೋಬೋದು, ಇದೆಲ್ಲವನ್ನೂ ಹೇಳಿದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ನಾನು ಯಾಕೆ ಇದನ್ನು ಐತಿಹಾಸಿಕ ಅಂತ ಕರಿತೀನಿ ಅಂತ ಹೇಳಿದ್ರೆ, ಇತಿಹಾಸದಲ್ಲೇ ಮೊದಲು ಆದಿವಾಸಿ ಮತ್ತು ಅಲೆಮಾರಿ ಮಕ್ಕಳಿಗೆ ಒಂದು ರೆಕಗ್ನಿಷನ್ ಸಿಗ್ತಾ ಇರೋಂಥದ್ದು ಮೊದಲ ಸಲ ಆಯಿತು ಅಂತೇಳಿ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸಹಕರಿಸಿದ ಎಲ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಈಗ ನಮಗೆ ರೆಸ್ಪಾನ್ಸ್ ಬರ್ತಾ ಇರೋದು ನೋಡಿದ್ರೆ ನೆಕ್ಸ್ಟ್ ಇಯರ್ ಇದ್ರ 2ರಷ್ಟೋ 3ರಷ್ಟೋ ಮಾಡಬೇಕು ಅಂತ ಅನಿಸೋವಂಥ ಚಾನ್ಸಸ್ ಇದೆ. ಅದು ಕೂಡ ನಾವು ರೆಡಿಯಾಗಿದ್ದೀವಿ.
ಅನೇಕ ಜನ ಸಹಕಾರ ಹಸ್ತನ್ನು ನೀಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಬಹುಶಃ ಮುಂದಿನ ಹಂತದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಕೂಡ ಆಸೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲೆಮಾರಿ ಸಮುದಾಯದ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಬಂದು ಮತ್ತು ಪಾಲಕರು ಪೋಷಕರೆಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೆಂಗಳೂರು ಗಾಂಧಿ ಭವನದಲ್ಲಿ ನಮ್ಮ CS ದ್ವಾರಕನಾಥ್ ಸರ್ ಮಾಜಿ ಹಿಂದೂ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಬಿ. ಹನುಮಂತಪ್ಪ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಅವರು ಮತ್ತು ಅಲೆಮಾರಿ ಮುಖಂಡರು, ಜಿಲ್ಲಾ ಮುಖಂಡರು, ಜಿಲ್ಲಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮುಖಾಂತರ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗೈತೆ. ಅದೇ ಕಾರಣಕ್ಕೆ ನಾವೆಲ್ಲ ಅಲೆಮಾರಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಸಂತೋಷಪಟ್ಟು, ಪಾಲಕರು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಇಂಜಿನಿಯರ್, ಡಾಕ್ಟರ್, KS, IAS ಆಗಲಿ ನಮ್ಮವರೆಲ್ಲ ಅಂತೇಳಿ ಹಾರೈಸಿ ನಮ್ಮೆಲ್ಲ ಅಲೆಮಾರಿ ಮುಖಾಂತರ ನಾವು ಈ ಮುಖಾಂತರ ಮಾಧ್ಯಮ ಮುಖಾಂತರ